ಸಹಕೈದಿಗಳಿಗೆ ದರ್ಶನ್ ಹಲ್ಲೆ ಮಾಡಿದ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದಾಸ ಯಾರಿಗೂ ಹೊಡೆದಿಲ್ಲ ಅನ್ನೋದು ಬಯಲಾಗಿದೆ. ಈ ಮಧ್ಯೆ ಕಾಟೇರನಿಗೆ ಟಿವಿ ಭಾಗ್ಯ ಸಿಕ್ಕಿದ್ದು ಡೆವಿಲ್ ಸಿನಿಮಾ ಸಂಭ್ರಮ ಕಣ್ತುಂಬಿಕೊಳ್ಳಲು ಅವಕಾಶ ಸಿಕ್ಕಿದೆ. ಜೈಲಲ್ಲಿ ದರ್ಶನ್ ಚಿತ್ರಹಿಂಸೆ ಕೇಸ್ಗೆ ಟ್ವಿಸ್ಟ್. ಸಹಕೈದಿಗಳಿಗೆ ಕೊಟ್ಟಿಲ್ವಂತೆ ಟಾರ್ಚರ್. ಮಾಡಬಾರದ್ದನ್ನ ಮಾಡಿದ್ರೆ ಆಗಬಾರದ್ದೇ ಆಗತ್ತೆ ಅಂತಾರಲ್ಲ. ಅಭಿಮಾನದ ಕೋಟೆ ಕಟ್ಟಿ ಮೆರೆದ ದರ್ಶನ್ ವಿಷಯದಲ್ಲಿ ಅದು ಅಕ್ಷರಶಃ ನಿಜವಾಗಿದೆ. ಶೆಡ್ನಲ್ಲಿ ಪ್ರತಾಪ ತೋರಿದ ಕಾಟೇರನಿಗೆ ಜೈಲಲ್ಲಿ ನರಕ ದರ್ಶನವಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಕುಂತಲ್ದಿ ನಿಂತಲ್ದಿ ಕಣ್ಣೀರಿಡುತ್ತಿದ್ದಾರೆ. ಹೈ-ಫೈವ್ ಲೈಫ್ ಸಿಕ್ತಿಲ್ಲ, ಜೈ ಜೈ ಅನ್ನೋ ಪಟಾಲಂ ಇಲ್ವೇ ಇಲ್ಲ. ಹೀಗಾಗಿ ಕಾಟೇರ ಕತ್ತಲೆ ಕೋಣೆಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ಮಧ್ಯೆ ಜೈಲಲ್ಲೇ ಜಗ್ಗೋದಾದ ದರ್ಬಾರ್ ನಡೆಸ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸಹಕೈದಿಗಳಿಗೆ ಕ್ಷಣ ಕ್ಷಣಕ್ಕೂ ಚಿತ್ರಹಿಂಸೆ ಕೊಡ್ತಿದ್ದಾರೆ ಎನ್ನಲಾಗಿತ್ತು. ಇದೇ ಸುದ್ದಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ ಫಿಕ್ಸ್ ಆಗಿರೋ ದರ್ಶನ್ ಒಂದಿಲ್ಲೊಂದು ವಿಷಯಕ್ಕೆ ಸದ್ದು ಮಾಡ್ತಾನೇ ಇದ್ದಾರೆ. ಹಾಸಿಗೆ ದಿಂಬಿನ ಗುದ್ದಾಟದ ಬಳಿಕ ಸಹಕೈದಿಗಳಿಗೆ ಒದ್ದು ಹಲ್ಲೆ ಮಾಡಿದ್ದಾರೆ. ನಿತ್ಯ ಚಿತ್ರಹಿಂಸೆ ಕೊಡ್ತಾರೆ ಎನ್ನಲಾಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಆಗಿತ್ತು. ಇದರ ಬೆನ್ನಲ್ಲೇ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಬ್ಯಾರಾಕ್ ಬಳಿ ಭದ್ರತೆಗೆ ಇದ್ದ 6 ಸಿಬ್ಬಂದಿಯ ವಿಚಾರಣೆ ಮಾಡಲಾಗಿದೆ. ಈ ವೇಳೆ ಯಾವುದೇ ಗಲಾಟೆ ಆಗಿಲ್ಲ. ದರ್ಶನ್ ಯಾರ ಮೇಲೆಯೂ ಹಲ್ಲೆ ನಡೆಸಿಲ್ಲ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಯಾರೂ ಕೂಡ ನಮಗೆ ದೂರು ಕೊಟ್ಟಿಲ್ಲ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಸಿಬ್ಬಂದಿ ಹೇಳಿಕೆ ಆಧರಿಸಿ ಎಡಿಜಿಪಿ ದಯಾನಂದ್ ಅವರಿಗೆ ಅಂಶುಕುಮಾರ್ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಹಲ್ಲೆ ಮಾಡಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಕೊನೆಗೂ ದರ್ಶನ್ಗೆ ಸಿಕ್ತು ಟಿವಿ ಭಾಗ್ಯ. ನಟ ದರ್ಶನ್ ನಟನೆಯ ಡೆವಿಲ್ ಅಬ್ಬರ ಈಗಾಗಲೇ ಶುರುವಾಗಿದೆ. ನಾಳೆ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ. ಆದ್ರೆ ದಾಸನಿಗೆ ತನ್ನ ಸಿನಿಮಾ ಸಂಭ್ರಮ ನೋಡುವ ಭಾಗ್ಯವಿಲ್ಲ. ಹೀಗಾಗಿ ಟಿವಿಯಲ್ಲಾದ್ರೂ ವೈಭವ ನೋಡೋದಕ್ಕೆ ಪರಿತಪಿಸ್ತಿದ್ರು. ತಮ್ಮ ಬ್ಯಾರಾಕ್ಗೆ ಟಿವಿ ಕೊಡುವಂತೆ ಜಡ್ಜ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇದೀಗ ಕೋರ್ಟ್ ಅನುಮತಿ ಬೆನ್ನಲ್ಲೇ ಸಿಬ್ಬಂದಿ ಬ್ಯಾರಾಕ್ನಲ್ಲಿ ಟಿವಿ ಫಿಕ್ಸ್ ಮಾಡಿದ್ದಾರೆ. ಈ ಮೂಲಕ ಅಭಿಮಾನಿಗಳ ಅಭಿಮಾನ ಕಣ್ತುಂಬಿಕೊಳ್ಳುವ ಭಾಗ್ಯ ಭೂಪತಿಗೆ ಸಿಕ್ಕಿದೆ. ನಾಳೆ ಡೆವಿಲ್ ರಿಲೀಸ್, ಶುಭ ಹಾರೈಸಿದ ಸ್ಟಾರ್ಸ್. ನಾಳೆ ಬೆಳಗ್ಗೆ 6:30ಕ್ಕೆ ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. 550ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಾರಾಜಿಸಲಿದೆ. ಡೆವಿಲ್ ಕ್ರೇಜ್ ನೋಡಿದ್ರೆ ಬಾಕ್ಸ್ ಆಫೀಸ್ ಶೇಕ್ ಆಗೋ ಸೂಚನೆ ಸಿಕ್ಕಿದೆ. ಜಿಲ್ಲೆ ಜಿಲ್ಲೆಯಲ್ಲೂ ಡೆವಿಲ್ ಜಾತ್ರೆ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಅಲ್ಲದೆ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ದಾಸನ ಪರ ಪ್ರಚಾರದ ಅಖಾಡಕ್ಕಿಳಿದಿದ್ರು. ಇದೀಗ ನಾಳೆ ಬೆಳಗ್ಗೆ 6:30ಕ್ಕೆ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡೋದಕ್ಕೂ ಸಜ್ಜಾಗಿದ್ದಾರೆ. ದರ್ಶನ್ ಸಿನಿಮಾಗೆ ಸ್ಯಾಂಡಲ್ವುಡ್ ನಟ ನಟಿಯರು ಸಾಥ್ ಕೊಟ್ಟಿದ್ದಾರೆ. ಹಿರಿಯ ನಟ ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ, ನಟಿ ರಚಿತಾ ರಾಮ್ ಶುಭ ಕೋರಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಳೆ ಡೆವಿಲ್ ಸಿನಿಮಾ, ದರ್ಶನ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ನೋಡಿ. ಕನ್ನಡ ಸಿನಿಮಾ ಯಾವಾಗಲೂ ಅಷ್ಟೇ, ಕನ್ನಡ ಸಿನಿಮಾ ನೋಡಿ. ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ನಾಳೆ ಡೆವಿಲ್ ಸಿನಿಮಾ 11ನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಡೆವಿಲ್. ಗುಡ್ ಲಕ್, ಗಾಡ್ ಬ್ಲೆಸ್. ಚಿತ್ರದುರ್ಗದಲ್ಲಿ ಸ್ವಾಮಿ ಸಮಾಧಿ ತೆರವು. ಟಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬಲಿಯಾದ ರೇಣುಕಾ ಸ್ವಾಮಿಗೆ ಸಮಾಧಿಯಲ್ಲೂ ನೆಮ್ಮದಿ ಇಲ್ಲದಂತಾಗಿದೆ. ಚಿತ್ರದುರ್ಗದ ಸ್ಮಶಾನದಲ್ಲಿದ್ದ ಸಮಾಧಿಯನ್ನ ತೆರವು ಮಾಡಲಾಗಿದೆ. ಡೆವಿಲ್ ರಿಲೀಸ್ ಹೊತ್ತಲ್ಲದೆ ಸಮಾಧಿ ಧ್ವಂಸ ಮಾಡಲಾಗಿದೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿತ್ತು. ಇದಕ್ಕೆ ಸ್ವತಃ ಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆಯವರಿಗೆ ಹೂಳೋಕೆ ಜಾಗ ಇಲ್ಲ ಅಂತ ತೆರವು ಮಾಡಿದ್ದಾರಷ್ಟೇ, ನಮದೇನು ತಕರಾರಿಲ್ಲ ಎಂದಿದ್ದಾರೆ. ಮಾಡಿಲ್ಲ, ಅದು ಸಮಾಜದಿಂದ ಎಲ್ಲಾರ್ದು ತೆಗ್ದಾರ, ನಮ್ದು ಒಂದೇ ಏನ್ ತೆಗ್ದಿಲ್ಲ.
ಅವರು ಸಮಾಜದಿಂದ ಅದೆಲ್ಲ ಬರೀ ಎಲ್ಲಾರು ಕಲ್ಲು ಹಾಕ್ತಾ ಇದ್ರು ಏನು ಉಳ್ಯಾಕ್ ಜಾಗ ಇಲ್ಲ ಅಂತ ಅವ್ರ ಸಮಾಜದಾಗ ಡಿಸೈಡ್ ಮಾಡಿದ್ರು. ಆಯ್ತ್ ಬಿಡ್ರಿ ಎಲ್ಲ ಆಗ್ಲಿ ಅಂತಂದ್ ಹೇಳಿದ್ವಿ ನಾವ್. ಅವ್ರೇನ್ ಧ್ವಂಸ ಮಾಡಿಲ್ಲ. ಒಟ್ಟಾರೆ ದರ್ಶನ್ ಡೆವಿಲ್ ಆರ್ಭಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆ ವೇಳೆಗೆ ಡೆವಿಲ್ ಬಾಕ್ಸ್ ಆಫೀಸ್ ಹಣೆ ಬರಹ ರಿವೀಲ್ ಆಗಲಿದೆ. ಗಂಗಾಧರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18. ನಾನ್ ಬರ್ತಿದ್ದೀನಿ ಚಿನ್ನ.